ಇನ್ನು ಬಿಹಾರದಲ್ಲೂ ವರುಣನ ಪ್ರತಾಪಕ್ಕೆ ಅಲ್ಲೋಲ ಕಲ್ಲೋಲವೇ ಸೃಷ್ಟಿಯಾಗಿದೆ. ಅರಾರಿಯಾ ಪ್ರದೇಶದಲ್ಲಿ ಪ್ರವಾಹದ ನೀರಿನಲ್ಲೇ ಸಂಚಾರ ಮಾಡೋಕೆ ಹೋಗಿ ದೊಡ್ಡ ದೊಡ್ಡ ಅನಾಹುತಗಳೇ ಆಗ್ತಾ ಇದೆ. ಬೈಕ್ ಎತ್ಕೊಂಡು ನದಿಯಲ್ಲಿ ಸಂಚರಿಸ್ತಾ ಇರುವಂಥ ಗ್ರಾಮಸ್ಥರನ್ನ ನೋಡ್ಬೋದು. ಕಾರಣ ಅಂತಂದ್ರೆ ಸೇತುವೆ ಕೊಚ್ಕೊಂಡು ಹೋಗಿದೆ. ಹಿಂಗಾಗಿ ಅಲ್ಲಿ ಯಾವ್ಯಾವ ಜಾಗದಲ್ಲಿ ಏನಾದ್ರು ರಸ್ತೆ ಕ್ರಾಸ್ ಮಾಡೋಕ್ಕೆ ಅಥವಾ ನದಿ ಕ್ರಾಸ್ ಮಾಡೋಕ್ಕೆ ಅವಕಾಶ ಇದೆಯೋ ಅಂಥ ಕಡೆ ಹೀಗೆ ಪ್ರಯಾಣಿಕರು ಹುಚ್ಚಾಟವನ್ನು ನಾವಿಲ್ಲಿ ನೋಡ್ತಾ ಇದ್ದೀವಿ. ಬಿಹಾರದಲ್ಲಂತೂ ಮಳೆಗೆ ಈ ಬಾರಿ ಅದೆಷ್ಟು ಸೇತುವೆಗಳು ಕೊಚ್ಕೊಂಡು ಹೋಗ್ತಾ ಇದೆಯೋ ಆ ಮಟ್ಟಿಗೆ ಅನಾಹುತಗಳು ಬಿಹಾರದಲ್ಲಿ ಆಗ್ತಾ ಇದೆ. ಮಳೆ ರಭಸ ಅನ್ನೋಕ್ಕಿಂತ ಕಳಪೆ ಕಾಮಗಾರಿ, ಯದ್ವಾ ತದ್ವಾ ದುಡ್ಡು ಸುರಿಯೋದು, ಒಟ್ರಾಶಿಯಾಗಿ ಕಟ್ಟೋದು, ಅದಾದ ನಂತರ ಈ ಥರದ ಮಳೆಗಳಿಗೆ ಕೊಚ್ಕೊಂಡು ಹೋಗೋದು. ಆಮೇಲೆ ಏನು ಸನ್ನಿವೇಶ, ಈ ಥರ ಬೈಕನ್ನೆಲ್ಲ ಎತ್ಕೊಂಡು ಹಿಂಗೆ ನದಿ ದಾಟಬೇಕಾದಂಥದ್ದು ಅನಿವಾರ್ಯತೆ. ಇನ್ನು ಉತ್ತರ ಪ್ರದೇಶದಲ್ಲೂ ಕೂಡ ರಣಭೀಕರ ಮಳೆಗೆ ಅವಾಂತರಗಳು ಸೃಷ್ಟಿಯಾಗಿದೆ. ಫಿಲಿಬಿತ್ನಲ್ಲಿ ನೀರಿನಲ್ಲಿ ರೈಲ್ವೆ ಸೇತುವೆನೇ ಕೊಚ್ಕೊಂಡು ಹೋಗ್ಬಿಟ್ಟಿದೆ. ರೈಲ್ವೆ ಟ್ರ್ಯಾಕ್ ಕುಸಿತದಿಂದಾಗಿ ಸಂಚಾರದಲ್ಲಿ ಬಹಳ ಅಸ್ತವ್ಯಸ್ತ ಉಂಟಾಗಿದೆ. ಕುಸಿತಗೊಂಡ ರೈಲ್ವೆ ಹಳಿ ಮೇಲೇ ಜನ ಓಡಾಡ್ತಾ ಇರುವಂಥದ್ದನ್ನು ಕೂಡ ನೋಡ್ಬೋದಾಗಿದೆ. ಅದು ಹಳಿ ಮಾತ್ರ ನಿಂತಿರೋದು, ಈಗ ನೀವು ನೋಡ್ತಾ ಇದ್ದೀರಲ್ಲ, ಹಳಿ ಮಾತ್ರ, ಕೆಳಗಡೆ ಇರೋ ಪಿಲ್ಲರ್ಸ್ಗಳೆಲ್ಲ ಅದು ಕೊಚ್ಕೊಂಡು ಹೋಗಾಗಿದೆ. ಸೊ ಜನ ಈಗ ಅದರಲ್ಲೂ ಕೂಡ ಸಾಹಸ ಮಾಡೋಕೆ ಹೋಗ್ತಾ ಇರೋದನ್ನು ನೋಡ್ತಾ ಇದ್ದೀವಿ.